ಎಲ್ಲ ವರಾಹ ರೂಪಂ ಕೇಳಿದಾಗ್ಲೂ ನಮಗೆ ನಿಜ ಅದ್ಭುತ ಅಂತ ಅನ್ಸುತ್ತೆ. ಕಾಂತಾರ ಟೂಲ್ಲೂ ಬಹಳಷ್ಟು ಹಾಡುಗಳಲ್ಲಿ ಅವ್ರದ್ದು ಎಲ್ಲ ಬೇಸ್ ಏನು ಮಾಡಿದ್ದಾರೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ಎಲ್ಲ ಈ ಥರ ಡಮರು ಮದ್ದಲೆ ಮತ್ತು ಈ ಥರದ ವಾದ್ಯಗಳನ್ನೇ ಜಾಸ್ತಿ ಅವರು ಬೇಸ್ ಮಾಡ್ಕೊಂಡು ಮಾಡಿರೋಂಥದ್ದು ಆ ಸಂಗೀತಗಳನ್ನು ನಾವು ನೋಡ್ತೀವಿ. ಕಾರಣ ಏನು ಅಂದರೆ ಇದರ ಹಿಂದಿರುವ ನ್ಯೂರೋ ಸೈನ್ಸ್ ಏನಂದರೆ ನೇರವಾಗಿ ಅದು ನಮ್ಮ ಎಲ್ಲ ಬೇರೆದನ್ನು ಬೈಪಾಸ್ ಮಾಡಿ ಮೆದುಳನ್ನು ಟಚ್ ಮಾಡುತ್ತೆ. ಇಲ್ಲೇನಾಗುತ್ತೆ ಬಹಳ ಇಂಪಾರ್ಟೆಂಟ್ ಥಿಂಗು, ಈ ಶಬ್ದಗಳನ್ನು ನಾವು ಕೇಳಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಈಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ಹೈ ಅಲರ್ಟು, ಫೈಟು ಫ್ರೈಟು, ಎಮೋಷನ್ಸ್ಗಳು, ಒಂಥರ ಉದ್ವೇಗ ಇವೆಲ್ಲ ಅಲ್ವಾ. ಇದನ್ನು ಕೇಳಿದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಅದ್ಭುತವಾಗಿ ಅದರದ್ದು ಒಂದು ನ್ಯೂರೋ ಸೈನ್ಸ್ ಇದೆ. ಈ ವಾದ್ಯಗಳನ್ನು ನಾವು ಕೇಳಿದಾಗ ಈಗೋ ಡಿಸಲ್ಯೂಷನ್ ಆಗುತ್ತೆ. ಆಮೇಲೆ ನಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸು ಒಂಥರ ಬೈಪಾಸ್ ಆದಂಗೆ ಟ್ರಾನ್ಸ್ಗೆ ಹೊರಟೋಗ್ತೀವಿ ನಾವು. ಇದು ಬರೀ ನಮ್ಮ ಮೆದುಳಿಗೆ ಮಾತ್ರ ಅಲ್ಲ, ನಮ್ಮ ಹೃದಯ, ನಮ್ಮ ಹೊಟ್ಟೆಯ ಭಾಗ ಮತ್ತು ಪೆಲ್ವಿಸ್ ಇದನ್ನು ಕೇಳಿದಾಗ ಹಾರ್ಟ್ ಬೀಟ್ ಜೊತೆ ಕೊಹೆರೆನ್ಸ್ ಸಿಕ್ಕುತ್ತೆ ನಮಗೆ. ಆ ಒಂದು ಶಬ್ದಕ್ಕೂ ನಮ್ಮ ಹಾರ್ಟ್ ಬೀಟ್ಗೂ ಒಂದು ಕನೆಕ್ಟಿವಿಟಿ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಹೊಟ್ಟೆಯ ಭಾಗದಲ್ಲೂ ನಮಗೆ ಅದರ ಅನುಭವ ಆಗುತ್ತೆ, ಪೆಲ್ವಿಸಲ್ಲಿ ಅದರ ಅನುಭವ ಆಗುತ್ತೆ. ಕಾರಣ ಏನಂದರೆ ವೇಗಸ್ ನರ್ವ್ ಇನರ್ವೇಷನ್ ಇರೋದ್ರಿಂದ ಹೃದಯ, ಹೊಟ್ಟೆ, ಪೆಲ್ವಿಸ್ ಈ ಎಲ್ಲ ಭಾಗದಲ್ಲೂ ವೇಗಸ್ ನರ್ವ್ ಇನರ್ವೇಷನ್ ಅಂದರೆ ಇರೋದ್ರಿಂದ ನಮಗೇನಾಗ್ತಾ ಇದೆ ಅಂದರೆ ಅದು ಕೇಳಿದಾಗ ಎಲ್ಲ ಕಡೆಯೂ ನಮಗೆ ಅದರ ಫೀಲಿಂಗು ಬರ್ತಾ ಇರುತ್ತೆ. ಇದರ ಜೊತೆ ಮುಖದ ಭಾಗದ ಟ್ರೈಜಮಿನಿಯಲ್ ನರ್ವ್ಗಳು ಎಲ್ಲದರಲ್ಲೂ ಅಂದರೆ ಓವರಾಲು ನಮ್ಮ ದೇಹ ಸಂಪೂರ್ಣವಾಗಿ ಆ ಒಂದು ವಾದ್ಯಕ್ಕೆ ವಶ ಆಗೋಗಿದೆ ಅಂತ ನಾವು ಹೇಳ್ತಾ ಬರ್ಬೋದು. ಏನಕ್ಕೆ ಈ ಥರ ಆಗ್ತಾ ಇದೆ ಮನುಷ್ಯನಿಗೆ ಅಂತ ನಾವು ನೋಡೋದಾದ್ರೆ, ವಿಕಾಸದ ಹಂತದಲ್ಲಿ ಈ ಒಂದು ಏನು ಶಬ್ದಗಳು ನಾನು ಹೇಳಿದ್ದು ಡಮರುಗ ಆಗಿರ್ಬೋದು, ಮದ್ದಲೆ ಆಗಿರ್ಬೋದು, ಆಮೇಲೆ ಈ ಥರದ ವಾದ್ಯಗಳು ಏನಿರುತ್ತಲ್ವ, ಮೊದಲು ಬುಡಕಟ್ಟು ಜನಾಂಗ ಯಾವಾಗ ಮಾನವನ ವಿಕಾಸ ಆಯಿತು, ಅವನಿಗೆ ಯಾವಾಗ ವಾದ್ಯಗಳು ಅಂತ ಬಂತು, ಚರ್ಮದಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದ.